ಗದಗ್ನಲ್ಲಿ ಕ್ಯಾಸಿನೋ ಮಾದರಿಯಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ಅಲ್ಲಿ ಕಾಲಿಟ್ಟಿದ್ದೇ ತಡ ಎಲ್ಲವೂ ಕೂಡ ಚೇಂಜ್ ಆಗಿದೆ. ಎಲ್ಲರೂ ಕೂಡ ಶೇಕ್ ಜೂಜು ಅಡ್ಡೆಯಲ್ಲಿ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಅನ್ನ ನಡೆಸಿದೆ. ಗದಗ್ನಲ್ಲಿ ನಡೀತಾ ಇದ್ದ ಕ್ಯಾಸಿನೋ ಮಾದರಿಯ ಗ್ಯಾಂಬ್ಲಿಂಗ್ ಅನ್ನ ರಿಪೋರ್ಟ್ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಹೋಗಿದೆ. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಜೂಜು ದಂಧೆ ಎಕ್ಸ್ಪೋಸ್ ಆಗಿದೆ. ಇದು ಯಾರು ಮಾಡಿರದ ದಿಟ್ಟ ವರದಿಗಾರಿಕೆ. ಅಕ್ರಮ ಜೂಜು ಅಡ್ಡೆಗಳ ಮೇಲೆ ರಿಪಬ್ಲಿಕ್ ಕನ್ನಡ ದಾಳಿಯನ್ನ ಮಾಡಿ ಅಸಲಿಯತ್ತನ್ನ ಬಯಲಿಗೆಳೆದಿದೆ. ಸಂಸಾರಗಳನ್ನ ಹಾಳು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಈ ಗ್ಯಾಂಬ್ಲಿಂಗ್ ಕಳ್ಳರನ್ನ ಬಯಲಿಗೆ ತಂದಿದೆ. ರಿಪಬ್ಲಿಕ್ ಪ್ರತಿನಿಧಿಯ ಮೇಲೆಯೇ ಈ ಸಂದರ್ಭದಲ್ಲಿ ಹಲ್ಲೆಗೆ ಪ್ರಯತ್ನ ಆಗಿದೆ. ಗದಗ್ ಪೊಲೀಸರು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಎಚ್ ಕೆ ಪಾಟೀಲ್ ಕಾನೂನಿನ ಬಗ್ಗೆ ಮಾತಾಡುವಂತ ಎಚ್ ಕೆ ಪಾಟೀಲ್ ಅವರು ಇದನ್ನ ಕಣ್ಣು ಬಿಟ್ಟು ನೋಡಬೇಕು. ಗದಗ್ನಲ್ಲಿ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಅಂತವರ ಹೆಡೆಮುರಿ ಕಟ್ಟಬೇಕು ಎಚ್ ಕೆ ಪಾಟೀಲ್. ಗದಗ ನಗರದ ಏನು ಇಲ್ಲ ನೋಡ್ತಾ ಇರಬಹುದು. ಇವರು ನಮಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಲೋಗೋ ಸತ್ಯಕ್ಕೆ ಈ ತರ ಹಿಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು. ಇವರು ಇದೇ ಒಂದು ಭಾಗದಲ್ಲಿ ನಾನು ಇವಾಗ ಸ್ಟಿಂಗ್ ಮಾಡ್ಕೊಂಡು ಬಂದಿದ್ದೇನೆ. ಈ ಭಾಗದಲ್ಲಿ ಇವರು ನನಗೆ ಈ ರೀತಿ ಅಂದ್ರೆ ಒಳಗಡೆ ಹೋಗಲು ಬಿಡ್ತಾ ಇಲ್ಲ. ನನಗೆ ಒಳಗಡೆ ಅಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು. ನಾವು ನೋಡೋಣ ಬನ್ನಿಗೆ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು. ನನ್ನೇ ಹೊಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಗದಗ್ನಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ. ಇಂಥ ಅಕ್ರಮವಾಗಿ ಮಾಡ್ತಾ ಇದ್ರು. ಇದು ಶಹರ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲಿ ನಡೆಯುವಂತ ಅಕ್ರಮ ದಂಧೆ ನಡೆಸುವಂತವರು ಈ ರೀತಿ ಮಾಡ್ತಾ ಇದ್ದಾರೆ. ಒಳಗಡೆ ನನಗೆ ಬಿಡ್ತಾ ಇಲ್ಲ ಇವರು. ಇಲ್ಲ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಬಾಂಬ್ ನೋಡಿ ಈಗ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಅಕ್ರಮ ದಂಧೆ ಗದಗ್ನಲ್ಲಿ ನಡೀತಾ ಇದೆ. ಇವರು ಒಳಗಡೆ ಹೋಗಲು ನನಗೆ ಬಿಡ್ತಾ ಇಲ್ಲ. ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸರ್ ಒಳಗಡೆ ಹೋಗಕ್ ಬಿಡ್ರಿ ನಮ್ಗೆ. ಯಾಕೆ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ ಮಾಡಿಲ್ಲ ಗುರುಗಳ ನಮ್ಗೆ ಬಿಡಿ. ಒಳಗಡೆ ಬಿಡಿ, ನಾವು ತೋರಿಸ್ತೀನಿ ಅಲ್ಲಿ ಯಾವ ರೀತಿ ನೀವು ಆಟ ಆಡಿಸ್ತೀರಿ. ಅಲ್ಲಿ ಆನ್ಲೈನ್ ಗೇಮ್ ಮಾಡ್ತೀರಿ. ಬಡವರು ಇದನ್ನ ಮಾಡ್ತಾರೆ. ಏನ್ ಆಡಿಸ್ತೀರಿ ಆಟ? ದಯವಿಟ್ಟು ಕೈ ಮುಗಿದ್ ಕೇಳ್ತೀನಿ. ಹೊಟ್ಟೆ ಮೇಲೆ ಕಾಲು ಹೊಡಿಬೇಡ್ರಿ. ನೀವು ಅಲ್ರಿ ಬಡವ್ರ ಹಟ್ಟಿ ಮೇಲೆ ಹೊಡಿತೀರಲ್ಲ. ನೀವು ಬಡವ್ರ ಹಟ್ಟಿ ಮೇಲೆ ಹೊಡಿತೀರಲ್ಲ. ದಯವಿಟ್ಟು ಹೊಟ್ಟೆ ಮೇಲೆ ಕಾಲು ಹೊಡಿಬೇಡ್ರಿ. ದಯವಿಟ್ಟು ಕೈ ಮುಗಿದ್ ಕೇಳ್ತಾ ಇದ್ದೀನಿ. ಹೊಡಿತೀರಲ್ಲ ಅದಕ್ಕೆ ನಾವು ಯಾವ ಬಡವಂದು ಹೊಡೆದಿಲ್ರಿ. ಮತ್ತೆ ದಯವಿಟ್ಟು ಇಲ್ಲಿ ಬಡವರು ಬಂದ್ ನಿಮ್ ಕಡೆ ಆನ್ಲೈನ್ ಗೇಮ್ ಆಡ್ಬೇಕು. ಎಷ್ಟೋ ಕೊಂಡ ದುಡ್ಡು ಕಳ್ಕೊಂಡು ಬಡವರು ಪರದಾಡಕತ್ತಾರ. ಹೇಳಿ ಹೇಳೋಣ. ಹೊಡಿಬಾರೋ ಹೊಡಿಬಾ. ಈಗ ನೋಡಬಹುದು ವೀಕ್ಷಕರೇ, ನಮ್ಮ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಒಳಗಡೆ ಹೋಗಲು ಬಿಡ್ತಾ ಇಲ್ಲ. ನಾನು ಇವಾಗ ಪೊಲೀಸರಿಗೆ ಫೋನ್ ಹಚ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಜನರು ಏನು ಇವಾಗ ಆನ್ಲೈನ್ ಗೇಮ್ ಆಡಕ್ ಹೋಗಿದ್ರು ಅಷ್ಟರು ಕೂಡ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಕೂಡ ಇಲ್ಲಿ ಸಂಜೆ ಆದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಮಗೆ ನೋಡಿ ಕೈ ಮುಗಿದು ಕೇಳ್ತಾ ಇದ್ದೀನಿ ನಿಮಗ. ಇದನ್ನ ಬಿಡ್ರಿ. ದಯವಿಟ್ಟು ಬಿಡ್ರಿ. ಕುಂತು ಮಾತಾಡೋಣ. ನಾವ್ ಯಾವ್ದು ಕುಂತು ಮಾತಾಡುವಂತಾರಲ್ಲ. ಈ ವಿಷಯ ನೀವು ತಲೆಯಾಗಿನ ತೆಗೀರಿ. ನೀವ್ ಯಾರಿಗೇನ್ರ ಮಾಡಿ ಏನು ಮಾಡೋದಿಲ್ಲ. ನಾವು ಬಂದ್ ಮಾಡ್ತೀವಿ. ಆತಾ ಬಂದ್ ಮಾಡಿ. ಏನ್ ಆಡಿಸಿದ್ರಿ ನೀವು ಇಲ್ಲಿ? ಈಗ ನಾವು ಬಂದ್ ಮಾಡ್ಬೇಕಲ್ಲ. ಬಂದ್ ಮಾಡ್ತೀನಿ. ಆತಾ ಬಂದ್ ಮಾಡ್ಬಿಟ್ರಿ. ಓಕೆ. ಏನು ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು. ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಏನು ಅಲ್ಲಿ ಅಕ್ರಮವಾಗಿ ಗೋವಾ ಮಾದರಿಯಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ರು. ನಾವು ಸ್ಟಿಂಗ್ ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ನಮ್ಮ ಮೇಲೆ ಅಲ್ಲಿಯ ಮಾಲೀಕರು ಕೂಡ ಅಂದ್ರೆ ಆನ್ಲೈನ್ ಗೇಮ್ ಆಡಿಸುವಂತವರು ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನ ಮಾಡಿದ್ರು. ನನ್ನನ್ನೇ ಹೊಡೆಯಲು ಕೂಡ ಅವರು ಪ್ರಯತ್ನಿಸಿದ್ರು. ಆವಾಗ ಪೊಲೀಸರಿಗೆ ಫೋನ್ ಹಚ್ಕೊಳ್ಳೆ ಸ್ಥಳಕ್ಕೆ ಪೊಲೀಸರು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಯಾವುದೇ ಪೊಲೀಸರು ಕೂಡ ಇಲ್ಲಿಗೆ ಬಂದಿಲ್ಲ. ಇಷ್ಟೊಂದು ಗಲಾಟೆ ಆದ್ರೂ ಕೂಡ ನಮಗೆ ಆ ಕಾಂಪೌಂಡ್ ಲಿಂದ ಒಳಗಡೆ ಹೋಗಲು ಕೂಡ ಬಿಡ್ತಾ ಇಲ್ಲ. ಬಡವರು ಕೂಡ ಸಾಕಷ್ಟು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಣ ಕಳೆದುಕೊಂಡು ಕಂಗಾಲಾಗ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಇನ್ನಾದರೂ ಪೊಲೀಸ್ ಇಲಾಖೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ರಿಪೋರ್ಟ್ ಇಂಪ್ಯಾಕ್ಟ್
ರಿಪಬ್ಲಿಕ್ ಕನ್ನಡದಲ್ಲಿ ಜೂಜಾಟದ ವಿಚಾರ ಪ್ರಸಾರವಾಗ್ತಾ ಇದ್ದಂತೆ ಎಸ್ಪಿ ಸಾಹೇಬರು ಎಚ್ಚೆತ್ತುಕೊಂಡಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಏನ್ ಸೂಚನೆ? ಅಕ್ರಮ ಗೇಮ್ ಬಂದ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಎಸ್ಪಿ ಅವರು. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಗದಗ್ನಲ್ಲಿ ಕ್ಯಾಸಿನೋ ಮಾದರಿಯಲ್ಲಿ ಏನ್ ಗ್ಯಾಂಬ್ಲಿಂಗ್ ನಡೀತಾ ಇತ್ತು, ರಿಪಬ್ಲಿಕ್ ಕನ್ನಡ ಏನಿದನ್ನ ವರದಿ ಮಾಡ್ತು, ಎಸ್ಪಿ ಸಾಹೇಬರು ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಂದ ಮೇಲೆ ನನ್ನ ಗಮನಕ್ಕೆ ಬಂದಿದೆ, ಕೂಡಲೇ ಈ ಅಕ್ರಮ ಗೇಮ್ ಬಂದ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಎಸ್ಪಿ ಅವರು ಹೇಳ್ತಾರೆ. ದುರಂತ ಅಂತಂದ್ರೆ ನಗರದ ಮಧ್ಯಭಾಗದಲ್ಲಿ ಈ ರೀತಿ ಜೂಜಾಟ ನಡೀತಾ ಇದೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ, ನಾವೇ ವರದಿ ಮಾಡಬೇಕಾಗಿ ಬಂತು, ಒಂದ್ ನಿಮಿಷ ನಾವೇ ವರದಿ ಮಾಡಬೇಕಾಗಿ ಬಂತು. ಈಗ ಎಸ್ಪಿ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಗದಗ ನಗರದ ಹೃದಯ ಭಾಗದಲ್ಲಿರುವಂತಹ ಕೃಷ್ಣಾ ಥಿಯೇಟರ್ ಪಕ್ಕದಲ್ಲಿಯೇ ಕೂಡ ಅಕ್ರಮವಾಗಿ ಏನು ಗೇಮ್ ಅಂತ ಹೇಳಿ ಗೋವಾ ಮಾದರಿಯಲ್ಲಿ ಆಟ ಆಡಲಾಗ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡುವ ಮೂಲಕ ಅದನ್ನು ಬಯಲು ಮಾಡಿದೆ. ನಮ್ಮ ಜೊತೆಗೆ ಈ ಕುರಿತು ಮಾತನಾಡಲು ಗದಗ ಎಸ್ಪಿ ಅವರಾದಂತಹ BS ನೇಮಗೌಡರಿದ್ದಾರೆ. ಸರ್, ಈಗ ಅಲ್ಲಿ ಗೇಮ್ ಆಡ್ತಾ ಇದ್ದಾರೆ, ಆ ಗೇಮ್ ಲೀಗಲ್ಲೋ ಇಲ್ಲೀಗಲ್ಲ ಸರ್? ಈಗ ನೀವು ನನ್ನ ಗಮನಕ್ಕೆ ತಂದಿದ್ರಿ ಈ ತರ ಆಗ್ತಾ ಇದೆ ಅಂತ. ನಾನು ಈಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ, ಇಮಿಡಿಯೇಟ್ಲಿ ಹೋಗಿ ಚೆಕ್ ಮಾಡ್ತಾರೆ. ಇಲ್ಲಿಗಲ್ ಇತ್ತಂದ್ರೆ ಅದನ್ನ ಆ ರೀತಿ ಯಾವುದೇ ಕೂಡ ನಡೀಲಿಕ್ಕೆ ನಾವು ಇಲ್ಲಿಗಲ್ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ನಮ್ದು ಯಾವುದೇ ಗ್ಯಾಮ್ಲಿಂಗ್ ಅಥವಾ ಮತ್ತೊಂದು ಇಲ್ಲಿಗಲ್ ಇದಕ್ಕೆ ನಮ್ದು 0 ಟಾಲರೆನ್ಸ್ ಇದೆ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇಮಿಡಿಯೇಟ್ಲಿ ವೆರಿಫೈ ಮಾಡಕ್ಕೆ ಹೇಳಿದ್ದೀನಿ. ನೀವು ಹೇಳಿದ ಮೇಲೆ ನನಗೆ ಈ ತರ ಇದೆ ಅಂತ ಗೊತ್ತಾಗಿದೆ. ಅದು ನೀವು ಸ್ಕಿಲ್ ಗೇಮ್ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಅದರಲ್ಲಿ ಇಲ್ಲ, ಅಲ್ಲಿ ದುಡ್ಡು ಹಸ್ತಾರೆ ಅಂತ ಹೇಳ್ತಾರೆ. ಎರಡೂ ಕೂಡ ವೆರಿಫೈ ಮಾಡಿ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ಇಮಿಡಿಯೇಟ್ಲಿ ಕ್ರಮ ತಗೊಳ್ಳಕ್ಕೆ ವ್ಯವಸ್ಥೆ ಮಾಡಿ. ಅಕ್ರಮ ಗೇಮ್ ಸಕ್ರಮ ಇತ್ತಂದ್ರೆ ನಮ್ಗೆ ಒಳೆ ಬಿಡ್ತಾ ಇರುತ್ತೆ, ಅಂದ್ರೆ ನಮ್ಮನ್ನು ತಳ್ಳೋದು, ಹೊಡೆಯೋದು, ಹಲ್ಲೆ ಮಾಡಿದ್ರು ಸರ್. ಹಲ್ಲೆ ಮಾಡ್ಲಿಕ್ಕೆ ಯತ್ನ ಮಾಡಿದ್ರು, ಅಷ್ಟಕ್ಕೊಂದು ಗಲಾಟೆ ಮಾಡ್ತಾ ಇದ್ರು. ಇಷ್ಟೊಂದು ರಾಜಾರೋಷವಾಗಿ ಇಲ್ಲಿ ಆಟ ಆಡ್ತಾರೆ ಸರ್. ಇಲ್ಲಿ ಹೊಡೆದು ಆ ತರ ಏನಾಗಿದ್ರೆ ಕಂಪ್ಲೇಂಟ್ ಕೊಡಿ, ಕೇಸ್ ರಿಜಿಸ್ಟರ್ ಮಾಡ್ತೀವಿ. ರಾಜಾರೋಷವಾಗಿ ಆಡೋದು ಏನು ಅದಕ್ಕೆ ಅವಕಾಶ ಇಲ್ಲ. ನೀವು ಈ ಗಮನಕ್ಕೆ ತಂದಿದ್ರೆ ಇಮಿಡಿಯೇಟ್ಲಿ ನಾನು ಅದ್ರ ಬಗ್ಗೆ ವೆರಿಫೈ ಮಾಡಿ ಕ್ರಮ ತಗೋತೀವಿ. ಸರ್, ಈಗ ರಾತ್ರಿ 9:30 ಇಂದ 10 ಗಂಟೆ 11:30 ಮಟನೂ ನಡೆಸ್ತಾರ ಸರ್ ಅವರು. ಈಗ ಏನು ನೆಕ್ಸ್ಟ್ ಕ್ರಮ ಸರ್? ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ವೆರಿಫೈ ಮಾಡಿ ಏನಿದೆ ವೆದರ್ ಇಟ್ ಈಸ್ ಲೀಗಲ್ ಆರ್ ಇಲೀಗಲ್ ಚೆಕ್ ಮಾಡಲಿಕ್ಕೆ. ಇಲ್ಲೀಗಲ್ ತಂದ್ರೆ ತಕ್ಷಣ ಕ್ರಮ ತಗೊಂಡು ಅದನ್ನು ಬಂದ್ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎರಡನೇದು, ನಾವು ನಿಮಗೆಲ್ಲ ಸಿಟಿಯಲ್ಲಿ ಗೊತ್ತಿದೆ, ನಾವು ಟೈಮ್ ಲಿಮಿಟ್ಸ್ ಅಲ್ಲಿ ಇದು ಮಾಡ್ತಾ ಇದ್ವಿ. ಅವ್ರೇನಾದ್ರು ಯಾರ್ದಾದ್ರು ಲೈಕ್ ಲೋಕಲ್ ಬಾಡೀಸ್ ಏನಾದ್ರು ಏನ್ ಟೈಮಿಂಗ್ ಇದೆ, ಪರ್ಮಿಷನ್ ತಗೊಂಡಿದಾರ ಏನು ಅದನ್ನು ನೋಡಿ ನಾವು ಅದೇ ಹೇಳ್ತಾ ಇದೀನಿಲ್ಲ, ನೀವು ಹೇಳ್ತಾ ಇರೋದ್ರ ಮೇಲೆ ನಮಗೆ ಗೊತ್ತಾಗಿದೆ. ನಾನು ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅದ್ರ ಮೇಲೆ ಪರಿಶೀಲನೆ ಮಾಡಿ ತಕ್ಷಣ ಅದು ಏನು ವೈಲೇಷನ್ ಆಗಿದೆ ಅದ್ರ ಪ್ರಕಾರ ಕ್ರಮ ತಗೋತೀವಿ. ಇದಿಷ್ಟು ಏನು ಅದು ಅಕ್ರಮವಾಗಿ ಗೇಮ್ ಇದ್ರೆ ಅದರ ಮೇಲೆ ನಾವು ಕಾನೂನಾತ್ಮಕ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಗದಗ ಎಸ್ಪಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ್ನಲ್ಲಿ ಕ್ಯಾಸಿನೋ ಮಾದರಿಯಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ಅಲ್ಲಿ ಕಾಲಿಟ್ಟಿದ್ದೇ ತಡ ಎಲ್ಲವೂ ಕೂಡ ಚೇಂಜ್ ಆಗಿದೆ. ಎಲ್ಲರೂ ಕೂಡ ಶೇಕ್ ಜೂಜು ಅಡ್ಡೆಯಲ್ಲಿ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಅನ್ನು ನಡೆಸಿದೆ. ಗದಗ್ನಲ್ಲಿ ನಡೀತಾ ಇದ್ದ ಕ್ಯಾಸಿನೋ ಮಾದರಿಯ ಗ್ಯಾಂಬ್ಲಿಂಗ್ ಅನ್ನ ರಿಪೋರ್ಟ್ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಹೋಗಿದೆ. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಜೂಜು ದಂಧೆ ಎಕ್ಸ್ಪೋಸ್ ಆಗಿದೆ. ಇದು ಯಾರು ಮಾಡಿರದ ದಿಟ್ಟ ವರದಿಗಾರಿಕೆ. ಅಕ್ರಮ ಜೂಜು ಅಡ್ಡೆಗಳ ಮೇಲೆ ರಿಪಬ್ಲಿಕ್ ಕನ್ನಡ ದಾಳಿಯನ್ನ ಮಾಡಿ ಅಸಲಿಯತ್ತನ್ನ ಬಯಲಿಗೆಳೆದಿದೆ. ಸಂಸಾರಗಳನ್ನ ಹಾಳು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಈ ಗ್ಯಾಂಬ್ಲಿಂಗ್ ಕಳ್ಳರನ್ನ ಬಯಲಿಗೆ ತಂದಿದೆ. ರಿಪಬ್ಲಿಕ್ ಪ್ರತಿನಿಧಿಯ ಮೇಲೆಯೇ ಈ ಸಂದರ್ಭದಲ್ಲಿ ಹಲ್ಲೆಗೆ ಪ್ರಯತ್ನ ಆಗಿದೆ. ಗದಗ್ ಪೊಲೀಸರು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. HK ಪಾಟೀಲ್ ಕಾನೂನಿನ ಬಗ್ಗೆ ಮಾತಾಡುವಂತ HK ಪಾಟೀಲ್ ಅವರು ಇದನ್ನ ಕಣ್ಣು ಬಿಟ್ಟು ನೋಡಬೇಕು. ಗದಗ್ನಲ್ಲಿ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ, ಅಂತವರ ಹೆಡೆಮುರಿ ಕಟ್ಟಬೇಕು HK ಪಾಟೀಲ್. ಗದಗ ನಗರದ ಏನು ಇಲ್ಲ ನೋಡ್ತಾ ಇರಬಹುದು, ಇವರು ನಮಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಲೋಗೋ ಸತ್ಯಕ್ಕೆ ಈ ತರ ಹಿಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇವರು ಹೇಳ್ತಾ ಇರಬಹುದು, ಇದೇ ಒಂದು ಭಾಗದಲ್ಲಿ ನಾನು ಇವಾಗ ಸ್ಟಿಂಗ್ ಮಾಡ್ಕೊಂಡು ಬಂದಿದ್ದೇನೆ. ಈ ಭಾಗದಲ್ಲಿ ಇವರು ನನಗೆ ಈ ರೀತಿ ಅಂದ್ರೆ ಒಳಗಡೆ ಹೋಗಲು ಬಿಡ್ತಾ ಇಲ್ಲ. ನನಗೆ ಒಳಗಡೆ ಅಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು. ನಾವು ನೋಡೋಣ ಬನ್ನಿಗೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು. ನನ್ನೇ ಹೊಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಗದಗ್ನಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ. ಇಂಥ ಅಕ್ರಮವಾಗಿ ಮಾಡ್ತಾ ಇದ್ರು. ಇದು ಶಹರ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲಿ ನಡೆಯುವಂತ ಅಕ್ರಮ ದಂಧೆ ನಡೆಸುವಂತವರು ಈ ರೀತಿ ಮಾಡ್ತಾ ಇದ್ದಾರೆ. ಒಳಗಡೆ ನನಗೆ ಬಿಡ್ತಾ ಇಲ್ಲ ಇವರು. ಇಲ್ಲ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಬಾಂಬ್ ನೋಡಿ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಅಕ್ರಮ ದಂಧೆ ಗದಗಿನಲ್ಲಿ ನಡೀತಾ ಇದೆ. ಇವರು ಒಳಗಡೆ ಹೋಗಲು ನನಗೆ ಬಿಡ್ತಾ ಇಲ್ಲ. ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸರ್, ಒಳಗಡೆ ಹೋಗಕ್ ಬಿಡ್ರಿ ನಮಗೆ. ಯಾಕೆ ಏನ್ ಮಾಡ್ತೀರಿ ನೀವು?
ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಒಳಗಡೆ ನಾವು ಆಟ ತೋರಿಸ್ತೀವಿ. ಮಾಡಿಲ್ಲ ಗುರುಗಳ, ನಮ್ಗೆ ಬಿಡಿ, ಒಳಗಡೆ ಬಿಡಿ, ನಾವು ತೋರಿಸ್ತೀನಿ ಅಲ್ಲಿ ಯಾವ ರೀತಿ ನೀವು ಆಟ ಆಡಿಸ್ತೀರಿ, ಅಲ್ಲಿ ಆನ್ಲೈನ್ ಗೇಮ್ ಮಾಡ್ತೀರಿ.